ಶಿವಮೊಗ್ಗ ಸ್ಟೇಜ್ ಡೆತ್ ಆಗಿತ್ತು ಅಂತ ಪೊಲೀಸರು ಫೋನ್ ಮೆಸೇಜ್ ಮಾಡಿದ್ರು. ಹಂಗಾಗಿ ಚೆನ್ನೈಯಿಂದ ಶಿವಮೊಗ್ಗ ಬಂದಿದ್ವಿ. ಬಂದಾದ್ಮೇಲೆ ನೋಡಿದ್ರೆ ಡೆತ್ ಆಗಿತ್ತು. ಅದ್ರ ಮೇಲೆ ಈಗ ಇಲ್ಲಿಂದ ಏನು ಮಾಡ್ತಿದ್ದೆ ರಫೇರ್ ಹಾಸ್ಪಿಟಲ್ ಹೋಗ್ತಾ ಇದ್ವಿ ಪೋಸ್ಟ್ ಮಾರ್ಟಮ್ಗೆ. ಅಲ್ಲಿಂದ ಮತ್ತು ಚೆನ್ನೈಗೆ ನಾವು ಬಾಡಿ ತೊಗೊಂಡೋಗ್ತೀವಿ. ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಫೋನ್ ಮಾಡಿದ್ರು ಅಷ್ಟೇ. ಡ್ಯೂಟಿಯಲ್ಲಿದ್ದರು ಅವರು, ನಮ್ಮ ಮೊಹಮ್ಮದ್ ಜಿಗ್ರಾ ಅಂತೇಳಿ ನಮ್ಮ ಅಣ್ಣನ ಮಗ ಅವರು. ನಾವು ಚೆನ್ನೈಯಿಂದ ಬಂದಿದ್ವಿ, ಅವರೆಲ್ಲ ಹಳೆಯರು ನಾವೆಲ್ಲ ಬಂದು ನೋಡಿದ್ಮೇಲೆ ಡೆತ್ ಆಗಿತ್ತು. ಇಲ್ಲಿಂದ ರಫೇರ್ ಏನು ಮಾಡಿದ್ರು, ಬಂದು ಪೊಲೀಸರೆಲ್ಲ ಬಂದು SP ಸಾಹೇಬೆಲ್ಲ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ರು. ಹಾಸ್ಪಿಟಲಿಂದ ಹೋಗಿದ್ದು ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಚೆನ್ನೈಗೆ ಹೋಗ್ತಾ ಇದ್ವಿ. ಚೆನ್ನೈಯಲ್ಲಿ ನಾವು ಅದೇ ಗೊತ್ತಿಲ್ಲ ಸ್ವಾಮಿ. ಬಟ್ ಡ್ಯೂಟಿಯಲ್ಲಿದ್ದರು ಅವರು, ಡ್ಯೂಟಿ ಮಾಡ್ತಿದ್ರು ಅವರು. ಬಟ್ ಏನಂತ ಗೊತ್ತಿಲ್ಲ ನಮಗೆ. ಗಾಯ್ತು ಅಂತ ಹೇಳಿದ್ಮೇಲೆ ನಾವು ಬಂದಿದ್ವಿ. ನಾವು ಬಂದಮೇಲೆ ಏನಾಯಿತು, ಇಲ್ಲಿಂದ ಪೊಲೀಸ್ನವರು ಎಲ್ಲ ರೆಫರ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಚೆನ್ನಗಿರಿಗೆ ಬಾಡಿ ಹೋಗ್ತಿದ್ವಿ. ಚೆನ್ನಗಿರಿ ಬರಾಬರ್ ಚೆನ್ನಗಿರಿ ಅವರು ನಮ್ಮ ಅಣ್ಣನ ಮಗ ಸರ್, ಮೊಹಮ್ಮದ್ ಜಿಗ್ರಾ ಅಂತೇಳಿ ಪೊಲೀಸ್ ಆಫೀಸರ್ ಅವರು. ಚೆನ್ನಗಿರಿ ನಾವು ಮಾಡ್ತೀವಿ ತಗೊಂಡ್ವಿ. ನಮ್ಮ ಹೆಸರು ರಾಮತನ ಅಂತೇಳಿ. ಥ್ಯಾಂಕ್ ಯು ಸರ್. ರಾತ್ರಿ ಫೋನ್ ಮಾಡಿದ್ರು, ಸುಮಾರು 10 ಗಂಟೆಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಯಾಕೋ ಸ್ವಲ್ಪ ನೋವಾಗ್ತಾಯಿದೆ ಹಂಗಂದರು. ನಾಳೆ ಡಾಕ್ಟ್ರಿಗೆ ಮತ್ತೆ ತೋರಿಸೋಣ ಒಂದ್ಸಲ ಎತ್ಕೊಂಡೋಗಿ ಅಂತ ಹೇಳಿದೆ. ಆಮೇಲೆ ಆಯಿತು, ಬೆಳಗ್ಗೆ ಬಂದು ಇದು ತಿಂಡಿ ತಿನ್ನಿಸು ಅಂದರೆ ಆಯಿತು, ಬೆಳಗ್ಗೆ ಬಂದು ತಿಂಡಿ ತಿನ್ನಿಸ್ರಿ ಅಂತ ಹೇಳಿದ್ರು. ಆಯ್ತು, ನಾನು ನಮಾಜಿ ಮುಗಿಸ್ಕೊಂಡು ಹೋಗೋಣ, ಒಂದು 7 ಗಂಟೆ ಅಷ್ಟು ಇಡ್ಲಿ ತಿನ್ನಿಸ್ತೀನಿ ಅಂತ ಹೇಳಿದೆ. ಒಂದು 7 ಗಂಟೆಗೆ ಹೋಗೋಣ ಅಂತ ಹೇಳಿದೆ. ಆಯ್ತು, ಜಲ್ದಿ ಬಾ, ನೀನೇ ತಿನ್ನಿಸ್ಬೇಕಂದ್ರು. ಆಯ್ತು, ನಾನು ಬರ್ತೀನಿ. ನಾನು 7 ಗಂಟೆಗೆ ಬಂದು ತಿಂಡಿ ತಿನ್ಕೊಂಡು ನಾನು ನಿಮ್ಮ ಮನೆ ಡ್ರಾಪ್ ಮಾಡ್ತೀನಿ, ಬೇಕಾದ್ರೆ ಗಾಡೀಲಿ ಹೋಗೋಕ್ಕಾಗಿಲ್ಲ ಅಂದ್ರೆ ಅಂತ ಹೇಳಿದೆ. ಆಯ್ತು, ಬೆಳಗ್ಗೆ ಬಾ, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ 6 ಗಂಟೆ ಹಾಂ ಸರ್, ಮನೆ ಒಂದು ಸ್ವಲ್ಪ ಮನೆ ಹತ್ರ ಎಲ್ಲ ನೋಡ್ಕೊ ಅಂತ ಹೇಳಿದ್ವಿ. ಅದ್ಯಾಕೆ ಬಿಟ್ಟಿದ್ದೀರ ಈಗ ಅಂತೆಲ್ಲ, ಈಗ ಹೇಳ್ತೀನಿ ನೀವು ಬೆಳಗ್ಗೆ ತಿಂಡಿ ತಿನ್ನೋಕೆ ಬರ್ತೀಯಲ್ಲ ಅಂತ. ಆಯ್ತು ಬಿಡ್ರಿ ಅಂತ ಹೇಳಿ 7 ಗಂಟೆಗೆ ಬರ್ತೀವಿ ಅಂತ ಹೇಳಿದೆ. ನಾನು ಪ್ರೇಯರಿಗೆ 5-5:30 ಸುಮಾರು ಇದ್ದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾವರು ಫೋನ್ ಮಾಡಿ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದಾರೆ ಬರ್ರಿ ಅಂತ. ಅವ್ರಿಗೇನು ಸರ್ ಬೆನ್ನೋವು ಆ ಥರದ್ದು ಸಮಸ್ಯೆ? ಹಾಂ ಸರ್, ಲಾಸ್ಟ್ ಟೈಮು ಸ್ವಲ್ಪ ಬೆನ್ನೋವು ಇತ್ತು. ರಜಾ ಮಾಡಿದ್ರು? ಹಾಂ, ರಜಾ ಮತ್ತಿನ ದಿನ ರಜಾ ಮಾಡಿದ್ರು. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ ಸರ್. 10 kg ಲಾಸ್ ಆಗಿದೆ? ಹಾಂ, 10 kg ಲಾಸ್ ಆಗಿದೆ. 10 kg ಲಾಸ್ ಮಾಡ್ಕೊಂಡು ಅವರೇ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡಿದ್ದಾರೆ. ಈಗ ಸರ್ ಡ್ಯೂಟಿಲಿ ಏನು ಸಮಸ್ಯೆ ಇತ್ತು ಸರ್? ಡ್ಯೂಟಿಲಿ ಏನಾದರೂ ಆಫೀಸರ್ಸ್ ಕಿರುಕುಳ ಹಂಗೇನಾದ್ರು ಇತ್ತು? ಅದೇನೋ ಪರ್ಸ್ನಲ್ ಗೊತ್ತಿಲ್ಲ ಸರ್ ನನಗೆ. ಮಾತಾಡಿದ್ರು ಸರ್ ಆ ರೀತಿ ಏನಿಲ್ಲ ಸರ್, ಮನೆ ವಿಚಾರ ಅಷ್ಟೇ ಮಾತಾಡ್ತಾಯಿದ್ರು. ಡ್ಯೂಟಿ ವಿಚಾರ ಏನಿಲ್ಲ, ನಮ್ಗೆ ಮಾತಾಡ್ತಾಯಿದ್ದಿಲ್ಲ. ಹುಷಾರಿಲ್ಲ ಅಂದರೆ ರಜಾ ಹಾಕಿದ್ರು? ಹಾಂ, ಹುಷಾರಿಲ್ಲ ಅಂತ, ಬ್ಯಾಕ್ ಪೇನ್ ಅಂತ. ಹಾಂ, ಟ್ರೀಟ್ಮೆಂಟ್ ಮಾಡಿಸಿದ್ವಿ ಸರ್. ಟ್ಯಾಬ್ಲೆಟ್ಸ್ ತೊಗೊಳ್ತಾಯಿದ್ರು. ಮೈಸೂರಲ್ಲೂ, ಆಮೇಲೆ ಹೋಮಿಯೋಪತಿ ಅದೆಲ್ಲ ಮಾಡಿದ್ರು ಸರ್. ಹಾಂ, ಅದೇ ಬರ್ತಿದ್ದಾರೆ ಸರ್. ಅದು ಆ್ಯಕ್ಚುಲಿ ನಾನು ನೋಡಿಲ್ಲ ಸರ್. ಗೊತ್ತಿಲ್ಲ ಸರ್, ಅದು ಏನಂತ ಗೊತ್ತಿಲ್ಲ. ಏನೋ ಬರ್ತಿದ್ದಾರಂತೆ, ನೋಡಿಲ್ಲ ಸರ್. ಆದಿಲ್ಲ ಅಂತ. ಶಿವಮೊಗ್ಗ ಪಶ್ಚಿಮ ಸಂಚಾರ ಠಾಣೆಯಲ್ಲಿ ಇವತ್ತು ಬೆಳಿಗ್ಗೆ ಅಲ್ಲಿನ HC ಅವರಾದ ಮೊಹಮ್ಮದ್ ಜಕಾರಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಮೊಹಮ್ಮದ್ ಜಕಾರಿ ಅವರು ಬಂದ್ಬಿಟ್ಟು ಕಳೆದ 2 ತಿಂಗಳಿಂದ ಆಬ್ಸೆಂಟ್ ಆಗಿದ್ದು. ಅವರಿಗೆ ಬೆನ್ನಿನ ನೋವು ಇದ್ದಿದ್ದರಿಂದ ಅವರು ಅಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಲೀವ್ ತೊಗೊಂಡಿದ್ರು. ನಿನ್ನೆ 6ನೇ ತಾರೀಕು ಡ್ಯೂಟಿಗೆ ಬಂದು ಅವರು ಮತ್ತೆ ವಾಪಸ್ ರಿಪೋರ್ಟ್ ಆಗಿದ್ದು. ನಿನ್ನೆ ರಾತ್ರಿ ಅವರಿಗೆ ನೈಟ್ SHO ಅವರ ಕರ್ತವ್ಯವನ್ನು ನೇಮಕ ಮಾಡಿದ್ದು. ಅದೇ ರೀತಿ ಅವರು ಕರ್ತವ್ಯವನ್ನು ನಿಭಾಯಿಸಿದ್ದು. ಬೆಳಗಿನ ಜಾವ ಸುಮಾರು 4:15 5:30 ಮಧ್ಯದಲ್ಲಿ ಅವರು ನಮ್ಮ ಸ್ಟೇಷನ್ ಹಿಂದೆ ಇರುವ ಒಂದು ಬಾತ್ರೂಮ್ ಹತ್ರ ಅವರೇ ತಂದಿದ್ದಂತಹ ಒಂದು ರೋಪ್, ನೈಲಾನ್ ರೋಪನ್ನು ಯೂಸ್ ಮಾಡಿ ನೇಣಿಗೆ ಶರಣಾಗಿದ್ದಾರೆ. ಕಬ್ಬಿಣದ ಬಾಗಿಲಿಗೆ ಅವರು ಅದನ್ನು ಸಿಕ್ಕಾಕ್ಸ್ಕೊಂಡು ಟೈ ಮಾಡಿ ಅದರಿಂದ ಅವರು ನೇಣಿಗೆ ಶರಣಾಗಿದ್ದಾರೆ. ಈ ಒಂದು ನೇಣಿಗೆ ಶರಣಾಗೋಕ್ಕಿಂತ ಮುಂಚೆ ವಾಟ್ಸಾಪಲ್ಲಿ ಮೆಸೇಜ್ ಕೂಡ ಮಾಡಿದ್ದಾರೆ ಎಲ್ಲ ಅವರ ಸಿಬ್ಬಂದಿಯವರಿಗೆ ಮತ್ತು ಅಧಿಕಾರಿಗಳಿಗೆ. ಇಬ್ಬರುಗಳು ಕೂಡ ಅವರು ನಮ್ಮ ಈ ಒಂದು ಕಾರಣಕ್ಕೆ ನನ್ನ
ಒಬ್ಬ ಸಿಬ್ಬಂದಿಯವರ ಹೆಸರು ಬರೆದು ಅವರು ನಮಗೆ ಕಿಂಡಲ್ ಮಾಡಿದ್ದಾರೆ. ಹಾಗೆ ನಮಗೆ ಹೆಲ್ತ್ ಇಶ್ಯೂಸ್ ಇರೋದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡಿದ್ದಾರೆ ಅಂತ ಹೇಳಿ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಬೆಳಗ್ಗೆ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿ ಅವ್ರಿಗೆ ಡೀಟೇಲ್ ಆಗಿ ಏನೇನಾಗಿದೆಯೋ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ವಿ. ಫ್ಯಾಮಿಲಿಯವರು ಇವಾಗ ಒಂದು UDR ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರಂತೆಯೇ ನಾವು ನಮ್ಮ ಕಾನೂನಾತ್ಮಕ ಕ್ರಮವನ್ನು ಜರುಗಿಸಲು ಆಲೆ ಬಾಡಿನ PMಗೆ ಶಿಫ್ಟ್ ಮಾಡಿದ್ವಿ. ಸರ್ ಯಾವ ಥರ ಕಿಂಡಲ್ ಮಾಡ್ತಾರೆ? ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ಲಿ ಏನು ತಿಳಿಯುತ್ತೋ ಸರ್ ಮುಂಚೆ ಫ್ಯಾನಿಗೆ ಟ್ರೈ ಮಾಡ್ತಾರೆ ಸರ್ ಅವರು? ಮುಂಚೆ ಅಂದರೆ ಲಾಸ್ಟ್ ಮಂತ್ ಯಾವಾಗ ಅವ್ರು ರಜೆಯಲ್ಲಿ ಯಾವಾಗಿದ್ರು ಆ ಟೈಮಲ್ಲೂ ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಫ್ಯಾಮಿಲಿಯವರು ಇವಾಗ ಜಸ್ಟ್ ತಿಳಿದಿದ್ದಾರೆ. ಆವಾಗ ಅವ್ರಿಗೆ ಬಿದ್ದು ತಲೆಗೆ ಏಟು ಕೂಡ ಆಗಿತ್ತು ಅಂತ ಹೇಳಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ಡಿಪ್ರೆಷನ್ದು ಹಿಸ್ಟ್ರಿ ಇತ್ತು ಅಂತ ಕೂಡ ಫ್ಯಾಮಿಲಿಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಅದ್ರ ಬಗ್ಗೆ ನಮಗಿನ್ನೂ ತನಿಖೆ ನಡೆಸಬೇಕಾಗಿದೆ. ಅಲ್ಲ, ಈ ನೆನ್ನೆ ನೈಟ್ ಪೊಲೀಸ್ ಠಾಣೆಯಲ್ಲಿ ಫ್ಯಾನಿಗೆ ಟ್ರೈ ಮಾಡಿ ಆಮೇಲೆ ಇದು ಅದ್ರ ಬಗ್ಗೆ ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಬಟ್ ಹಿಂದೆ ಕಬ್ಬಿಣದ ಬಾಗಿಲಿಗೆ ಅವರು ಮಾಡಿರೋದು ನಮಗೆ ಕ್ಲಿಯರ್ ಕಟ್ಟಾಗಿ ತಿಳಿದು ಬಂದಿದೆ. ಹೇಗಿತ್ತು ಸರ್ ಇದು ಹಿಸ್ಟ್ರಿ? ಇಲ್ಲ, ಈಸ್ ಅ ಗುಡ್, ಒಳ್ಳೆ ಒಂದು ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಇಲ್ಲೆಲ್ಲ ನಮ್ಮ ಲೋಕಲಲ್ಲಿ ತುಂಬ ಕಿರುಪರಿಚಿತರಾಗಿದ್ದು ಎಲ್ಲರ ಜೊತೆಗೂ ಒಂದು ಒಳ್ಳೆ ಸಂಬಂಧವನ್ನು ಬೆಳೆಸಿರೋರಾಗಿದ್ದು ಅವ್ರಿಗೆ ಇದೇನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಳೆದ ಒಂದು 4-5 ಮಂತ್ಸಿಂದ ಶುರುವಾಗಿ ಅವರು ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಕೂಡ ಟ್ರೈ ಮಾಡಿ ನಂತರವೂ ಏನೋ ನೋವನ್ನು ಕಮ್ಮಿ ಮಾಡೋಕ್ಕಾಗಿಲ್ಲ ಅನ್ನೋದು ಒಂದು ವಿಚಾರ ನಮಗೆ ಸ್ವಲ್ಪ ತಿಳಿದು ಬಂದಿದೆ.